ಏನು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನು ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆನ್ ಡ್ರೈವ್ ಮತ್ತು ವಿಡಿಯೋನ ಹಂಚಿಕೆ ಮಾಡಿ ಅಂತ ಏನು ಒಂದು ಹರಿಬಿಟ್ಟಿಯರೇನೋ ಅದನ್ನು ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನು ಸತ್ಯಾಸತ್ಯ ಇದೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನು ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ದೀರಿ A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದನ್ನು ಹಿಂದೆ ಪೆನ್ ಡ್ರೈವ್ ವಿಚಾರದಲ್ಲಿದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಿಗೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ನಾವು ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೇನು ದೊಡ್ಡ ಮಟ್ಟದ ತನಿಖೆನೂ ಆಗಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಸೇರಿಸಿದ್ದಾರೆ ಈ ಒಂದು ಕೇಸ್ನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮಗಳ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತು ಕೆಲವೊಂದು ಕಡೆ JDS ಪಕ್ಷನ ಏನು ಒಂದು ಸರ್ಕಾರ ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಏನು ಪೆನ್ ಡ್ರೈವ್ ವಿಚಾರಕ್ಕೆ ಏನು ಅಮಾನ್ಯ ಏನು ಸೇರಿಸಿದ್ವಿ ಅದು ಭಾಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದು ಕಡೆ ನೋವಾಗುತ್ತೆ. ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಏನು ತಾವು ಆಗ್ತಾಯಿದ್ದೀರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಏನು ಮಾಧ್ಯಮದ ಮೂಲಕ ಈ ಥರ ಒಂದು ಚಿತ್ರವನ್ನು ಹಾಕಿ ತೋರಿಸೋವಂಥದ್ದು ನಾನು ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆಂದರೆ ಈ ಒಂದು ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಹೊರಗೆ ತರಬೇಕು. ಅದು ಬಿಟ್ಟು ಏನು ಯಾರು ಇದು ಸಂಬಂಧನೇ ಇಲ್ಲದವ್ರನ್ನೆಲ್ಲ ಪಕ್ಷಕ್ಕೆ ಇದಕ್ಕೆಲ್ಲ ಸೇರಿಸಿ ತಾವೇನು ಚಿತ್ರನ ತೋರಿಸ್ತಾ ಇದ್ದೀರಿ, ಅದಕ್ಕೆ ನಾನೆಲ್ಲರೂ ಕೂಡ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾನೂನಿನ ಹೋರಾಟವನ್ನು ಕೂಡ ನಾವು ಇದರ ವಿರುದ್ಧ ಯಾರು ಇದಿದೆ ಅವ್ರ ವಿರುದ್ಧ ನಾವು ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೇವೆ ಸರ್. ಚಾರ್ಜ್ ಶೀಟಲ್ಲಿ ಸೇರಿಸಿದ್ದಕ್ಕೆ ಖಂಡನೆ. ಚಾರ್ಜ್ ಶೀಟಲ್ಲಿ ಏನು ಸೇರಿಸಿದರೆ ಅದನ್ನು ತಾವು ತೋರಿಸ್ತಾ ಇದ್ದೀವಿ ಮಾಧ್ಯಮದಲ್ಲಿ, ಅದನ್ನ ನಮ್ಮ ಬಗ್ಗೆ ಚರ್ಚೆ ಏನಿಲ್ಲ. ಆದರೆ ಏನು ಚಾರ್ಜ್ ಶೀಟಲ್ಲಿ ಸೇರಿಸಿದರೆ ಅದಕ್ಕೆ ಸಂಬಂಧನೇ ಇಲ್ಲ. ಏಕೆಂದರೆ ಎಲ್ಲೊಂದು ಕಡೆ ಎಲ್ಲರೂ ಕೂಡ ಏನು ಒಂದು 10 ರಿಂದ 12 ಜನ ನಮ್ಮ JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದಕ್ಕೆ ವಿಚಾರಕ್ಕೆ ಸಂಬಂಧವೇ ಇಲ್ಲ ಅಂಥವ್ರನ್ನೂ ಕೂಡ ಸೇರಿಸಿದ್ದಾರೆ. ಆದರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನಿನ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡೋಕ್ಕೆ ನಾವು ಸಿದ್ಧವಾಗಿದೆ. ಅದನ್ನೇ ಸರ್, ಸರ್ಕಾರ ನಾವು ಏನು SIT ತನಿಖಾ ತಂಡ ಸರ್, SIT ತನಿಖಾ ತಂಡ ಏನು ತನಿಖೆಯನ್ನು ಮಾಡಿದರು ಹಿಂದೆ, ಇದರಲ್ಲಿ ತಾವು ನೋಡ್ತಾ ಇರಿ ಸರ್, ಇದರಲ್ಲಿ ತಮಗೇನು 39 ಜನನ ಸೇರಿಸಿದಾರಲ್ಲ ಸರ್. A1 A2 ಸೇರಿಸಿದ್ದಾರೆ, A3 A4 ಇಲ್ಲ, ಮತ್ತು A5 A6 ಇದ್ದಾರೆ, 7 ಇದೆ, 8 ಇದೆ. ಹೀಗೆ ಅವರು ಮತ್ತೆ 9 10ರಿಂದ ಇಲ್ಲ 17 ಇದೆ. ಹಾಗಾಗಿ ಹಲವಾರು ಒಂದು ಪ್ರಭಾವಿಗಳು ಯಾವ್ಯಾವ ರೀತಿ ಇದನ್ನ ಹಿಂದೆ ಏನು ಯಾರ್ಯಾರು ಏರ್ಪಡೆ ಆಗಿದ್ದಾರೆ ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರದ ವಿರುದ್ಧವೇ ಆಮೇಲೆ ಲೋಕಸಭೆ ಚುನಾವಣೆ ಏನು ಗೆಲ್ಲಕ್ಕೆ ಏನು ಪೆನ್ ಡ್ರೈವ್ನ ಹಂಚಿಕೆ ಮಾಡಿದ್ರು ಸಂಪೂರ್ಣ ಅವ್ರ ಮೇಲೆ ನಾವು ಖಂಡಿತವಾಗ್ಲೂ ನಾವು ಖಂಡಿಸ್ತಾ ಇದ್ದೇವೆ ಮತ್ತು ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್.